ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಯೆಶಾಯನ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 27ನೇ ವಾಕ್ಯ. ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವರು? ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ದೇವರು ಯಾರ ಜೀವಿತದಲ್ಲಿ ಏನು ಉದ್ದೇಶ ಮಾಡಿದ್ದಾರೋ ಅದನ್ನು ಯಾರಿಂದಲೂ ವ್ಯರ್ಥಪಡಿಸಲು ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ಅವರಿಗೆ ವಿರೋಧವಾಗಿ ಕಲ್ಪಿಸುವ ಯಾವ ಆಯುಧವು ಜಯಿಸದು. ದೇವರೇ ಅವರ ಪಕ್ಷದಲ್ಲಿದ್ದು ಯುದ್ಧ ಮಾಡುವವರಾಗಿದ್ದಾರೆ. ರೂತಳಿಗೆ ಮಕ್ಕಳಿಲ್ಲ, ಗಂಡ ಸತ್ತೋಗಿದ್ದ. ಆದ್ರೆ ಅವರ ಒಂದು ಸಂತತಿಯಿಂದನೇ ದಾವಿದನು ಹುಟ್ಟಬೇಕು, ದಾವಿದನ ಸಂತತಿಯಿಂದ ಯೇಸು ಕ್ರಿಸ್ತನು ಬರಬೇಕು. ಇದೆಲ್ಲ ಪೂರ್ವ ಕಾಲದಲ್ಲಿ ದೇವರು ಎಲ್ಲವನ್ನು ನೇಮಿಸಿದರು, ಎಲ್ಲ ಉದ್ದೇಶ ಮಾಡಿದ್ರು. ಆದ್ರೆ ಸೈತಾನನ ತಂತ್ರವಾಗಿ ಎಲ್ಲವನ್ನು ಹಾಳು ಮಾಡ್ತಾ ಬಂದಿದ್ರು. ದೇವರು ರೂತಳಿಗೆ ಭೂವಚನ ಮುಖಾಂತರ ಒಂದು ಮಗುವನ್ನು ಹುಟ್ಟುವಂತೆ ಮಾಡಿದ್ರು. ಅವನ ಸಂತತಿಯಿಂದಲೇ ಇಷಯನು, ದಾವಿದನು ಮತ್ತು ದಾವಿದನ ವಂಶದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದನು. ಅದೇ ರೀತಿಯಾಗಿ ಪ್ರಿಯರೇ, ನಿಮಗೆ ವಿರೋಧವಾಗಿ ಯಾವುದೇ ಬಂದ್ರು ಅದನ್ನು ವ್ಯರ್ಥ ಮಾಡಿ ದೇವರ ಉದ್ದೇಶವನ್ನು